ಕಾಣುವುದೆಂದು ಮೋಹನನ ಕಾಣುವುದೆಂದು ಮೋಹನನ ಮೋಹನನ ಮಧುಸೂದನನ ಮೋಹನನ ಮಧುಸೂದನನ ಕಾಣುವುದೆಂದು ಮೋಹನನ ನಂದಕುಮಾರನ ನಾಮರ ಪ್ರಿಯನ ನಂದಕುಮಾರನ ನಾಮರ ಪ್ರಿಯನ ಮಾನಸ ರೂಪದ ಮುದ್ದು ಗೋಪಾಲನ ಮಾನಸ ರೂಪದ ಮುದ್ದು ಗೋಪಾಲನ ಸದ್ಗತಿ ಕೊಡುವ ದೇವ ಪುರುಷನ ಸದ್ಗತಿ ಕೊಡುವ ದೇವ ಪುರುಷನ ದೇವಕಿ ಸುತ ಶ್ರೀ ವೇಣುಗೋಪಾಲನ ದೇವಕಿ ಸುತ ಶ್ರೀ ವೇಣುಗೋಪಾಲನ ಕಾಣುವುದೆಂದು ಮೋಹನನ ಮೋಹನನ ಮಧುಸೂದನನ ಮೋಹನನ ಮಧುಸೂದನನ ಕಾಣುವುದೆಂದು ಮೋಹನನ 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 ರುಕ್ಮಿಣಿ ಭೀಷ್ಮಕರ ಜತನೆಯೇ ಎನ್ಮನೋ ಮಣಿಯೇ ಭರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಭರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು ನುಡಿದಿದೆ ಕೊಳ್ಳಲು ವಿರಾದ ಗೀತೆಯ ನುಡಿದಿದೆ ಕೊಳ್ಳಲು ವಿರಾದ ಗೀತೆಯ ನುಡಿದಿದೆ ಕೊಳ್ಳಲು ವಿರಾದ ಗೀತೆಯ ನುಡಿದಿದೆ ಕೊಳ್ಳಲು ವಿರಾದ ಗೀತೆಯ ಪಲ್ಲವಿಯನ್ನೇ ಆಡುವೆನು ಆಡುವೆನು ಪಲ್ಲವಿಯನ್ನೇ ಆಡುವೆನು ಆಡುವೆನು ಭರಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿತು ಹೃದಯವು ನಿನ್ನಡೆ ಧಾವಿಸಿತು ವಿಕಸಿತ ತುಮಗಳು ತುಮ ಕೋಮಲೆಯೋ ವಿಕಸಿತ ತುಮಗಳು ತುಮ ಕೋಮಲೆಯೋ
ಆನಂದದ ನೆನಪು ಮೂಡಿರಲು ವಿಕಸಿತ ಸುಮಗಳು ಸುಮಕೋಮಲೆಯೋ ಆನಂದದ ನೆನಪು ಮೂಡಿರಲು ಭಾರತದ ಮರ ರುಕ್ಮಿಣಿ ರುಕ್ಮಿಣಿ ಭಾರತದ ಮರ ಒದಗಿ ಬಂದಿಹುದೀಗ ಭಾರತದ ಮರ ಒದಗಿ ಬಂದಿಹುದೀಗ ಭಾರತದ ಮರ ಒದಗಿ ಬಂದಿಹುದೀಗ ಅರುಗಲು ನಿನ್ನ ಧಾವಿಸಿ ಬಂದಿರುವೆ ಅರುಗಲು ನಿನ್ನ ಧಾವಿಸಿ ಬಂದಿರುವೆ ಭಾರತಿ ಭಾವಿಣಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು ರುಕ್ಮಿಣಿ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ರುಕ್ಮಿಣಿ ಉಪಾಯವಿಲ್ಲ ಪ್ರಿಯತಮಿ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ! ಪ್ರಪಂಚದಲ್ಲಿ ಇಲ್ಲಿವರೆಗೂ ಎಲ್ಲಿಯೂ ನಡೆಯದ ಐಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಸ್ವತಃ ದುರ್ಯೋಧನೂ ಸಹ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ನಾ ಮಾತ್ರ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ಪರಿಹರಿಸಿ. ಪ್ರಭು, ಸಮಾಧಾನವೇದವೆಲ್ಲ ಕೋಮಲ್ಲಾಗಿ ವಿಫಲವಾಯಿತೆ. ಸಮರದಿಂದ ಬಿಟ್ಟು ಧರಣಿ ಪದಗಾರುಣಿ ಧರಣಿ ಪದಗಾರುಣಿ ಧರಣಿ ಪದಗಾರುಣಿ ಧರಣಿ ಪದಗಾರುಣಿ. ಭಾವನಾತ್ಮ ಭಕ್ತ
ಸಮಾಧಾನವೇ ಕೋಮಲಾಂಗಿ ವಿಮಲ ವೈದ್ಯ ಸ್ವಾಮಿ ಧರ್ಮರಾಜದ ಪದೇ ಧರ್ಮಯೂತ ಬಂದೊದಗೆ ಸ್ವಾಮಿ ಧರ್ಮರಾಜದ ಪದೇ ಧರ್ಮಯೂತ ಬಂದೊದಗೆ ಧರ್ಮಭೂಮಿ ಮಾರಕವು ಧನ್ಯವಾದುದೇ ಧನ್ಯವಾದ ದೇವಿ ಧನ್ಯವಾದ ದೇವಿ ಧನ್ಯವಾದ ದೇವಿ ದಾಂಡೆ ದಾಂಡೆ ಪ್ರೇಮ ಪೂಜಿತೆ ದಾಂಡೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಭು ರುಕ್ಮಿಣಿ ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಿಗಳೆಲೇಕೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತನೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯ. ಆದರೆ ಇದೆಂತಹ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರಕ್ತದಿಂದ ಪೃಥ್ವಿಯ ಕಲ್ಮಸವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಕಣವನ್ನು ರಕ್ತದಿಂದ ತೊಯಿಸಿ ವೀರದರ್ಪದಿಂದ ಶುದ್ಧವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರೇಸಿ. ಪ್ರಾಣೇಶ್ವರ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೇನೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಅದೇಕೆ ಪ್ರಭು? ರುಕ್ಮಿಣಿ, ಬ್ರಹ್ಮೆಯಾನಂದವೇ ಲೋಕ, ಬ್ರಹ್ಮೆಯಾನಂದವೇ ಲೋಕ, ಮದಿಸಿದ ಜನರ ತಿಳಿಗೆ ಭೋಗತ, ಮದಿಸಿದ ಜನರ ತೊಳೆಯುವೆ ಭೋಗತ. ಈ ಭಯವೇಕೆ ಪ್ರಿಯ ಸತಿ ಕಾದೆ, ಈ ಭಯವೇಕೆ ಪ್ರಿಯ ಸತಿ ಕಾದೆ, ಕಲುಷಿತ ತುಡುವೆ ಮರುಗುವೆ, ಕಲುಷಿತ ತುಡುವೆ ಮರುಗುವೆ, ರಮೆಯಾನಂದವೇ ಲೋಕ. ಆಚೆಯು ಕವಿಯೇ ಭೂಷಿತ ಗೌರವ, ಆಚೆಯು ಕವಿಯೇ ಭೂಷಿತ ಗೌರವ, ದೇಶದಿ ಸಮರ ರಕ್ತವನರಿದೆ, ದೇಶದಿ ಸಮರ ರಕ್ತವನರಿದೆ, ಮಾಡಿದ ಬಂಧಗೆ ಕೂಡುವೆ ತಂತ್ರವ, ಮಾಡಿದ ಬಂಧಗೆ ಕೂಡುವೆ ತಂತ್ರವ, ಪಾಂಡವ ವಿಜಯ. ರುಕ್ಮಿಣಿ, ಸ್ವಾಮಿ, ಪಾಂಡವ ವಿಜಯ ಕುರುಪತಿ ಬಧನ, ಪಾಂಡವ ವಿಜಯ ಕುರುಪತಿ ಬಧನ, ಅಂದಿಗೆ ಧರ್ಮದ ವಿಜಯಾನಂದ.
ಜಗದ ವಿಜಯಾನಂದ ರಮೆಯಾನಂದಲೇ ಲೋಕ ಮದಿಸಿದ ಜನರ ತುಳಿವೆ ಬೋಗದ ಮದಿಸಿದ ಜನರ ತುಳಿವೆ ಬೋಗದ ಈ ಭಯವೇಗೆ ಪ್ರಿಯಸತಿ ಕಾದೆ ಈ ಭಯವೇಗೆ ಪ್ರಿಯಸತಿ ಕಾದೆ ಕಲುಷಿತ ಕೊಡುವೆ ಮರುಗುವೆ ಕಲುಷಿತ ಕೊಡುವೆ ಮರುಗುವೆ ಭ್ರಮೆಯಾನಂದಲೇ ಲೋಕ ಇಹಲೋಕ ಇಹಲೋಕ ರುಕ್ಮಿಣಿ ಸ್ವಾಮಿ, ಕಾಳ ಸ್ವಲ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ತ್ಯಜಿಸಿದ ಹೊರತು ಮತ್ತೆ ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ ಈಗ ಅಂತಹ ವ್ಯವಸ್ಥೆ ಉಂಟಾಗಿದೆ. ಅಧರ್ಮ ಸೂರ್ಯದಿಂದ ಪ್ರಮತ್ತರಾಗಿ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತರಸದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ. ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಹಸ್ತಿನಾವತಿಗೆ ತೆರಳುವೆನು. ಆದರೂ ಈ ನಿನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದೋ ಏನೋ. ಪ್ರಯತ್ನಿಸಿ ಸ್ವಾಮಿ, ಖಂಡಿತವಾಗಿಯೂ ಸಫಲವಾಗುವುದು. ನೋಡೋಣ. ಆ ಅವರಗವ ಪಾಡುವೆ ಓ ಚೆಲುವೆ ಇನ್ನುಲುಮೆ ನೀನಿರಲು ನಾ ಬರುವೆ. ಓ ಚೆಲುವೆ ಇನ್ನುಲುಮೆ ನೀನಿರಲು ನಾ ಬರುವೆ. ಅವರಗವ ಪಾಡುವೆ ಚೆಲುವೆ. ಅವರಗವ ಪಾಡೆ ಅವನ ಗೆವನಾಡೆ ಅವರಗವ ಪಾಡೆ ಅವನ ಗೆವನಾಡೆ ಅವನ ಮಮನಿಗೆ ನೀನಿತು ನಲಿಯುವೆ. ಅವನ ಮಮನಿಗೆ ನೀನಿತು ನಲಿಯುವೆ. ಅವರಗವ ಪಾಡುವೆ ಚೆಲುವೆ. ಲಲಿತಾಂಶ ಕಲರುಕ್ಮಿಣಿ ಮನೋದರಿ ವಿಕಸಿತ ವನರಾಣಿ. ಲಲಿತಾಂಶ ಕಲರುಕ್ಮಿಣಿ ಮನೋದರಿ ವಿಕಸಿತ ವನರಾಣಿ. ತುಳಸಿಯ ಗುಹೆಯಲ್ಲಿ ರುಕ್ಮಿಣಿ
ನುಡಿಯ ಗುಹೆಯಲ್ಲಿ ಒಳಲಿನ ದೊಲಿಕೆ ಒನಲಾಗಿ ಅರಿವಿದ ನಗೆ ಮುಗಿಯೊಳೆ ಒನಲಾಗಿ ಅರಿವಿದ ನಗೆ ಮುಗಿಯೊಳೆ ನಾ ಸು ನಗೆ ಮುಗಿಯೋಳೆ ಮಗ ಗಮ ಮಾಮ ಮಾಮದ ಧನಿ ದಾಸನಿ ನಿಜಾ ದಾದ ದಾಸನಿ ನಿಜಾ ದಾದ ದಾಸನಿ ನಿಜಾ ದಾದ ಸಗದನಿ ಧನಿ ಧನಿ ದಮಧನಿ ಸಗದನಿ ಧನಿ ಧನಿ ದಮಧನಿ ಗಮದನಿ ಜ ಗಮದನಿ ಜ ಗಮದನಿ ಜ ವನಲೋಗಿ ಹರಿ ನಿಜ ನಗೆ ಮುಗಿಯೋಳೆ ವನಲೋಗಿ ಹರಿ ನಿಜ ನಗೆ ಮುಗಿಯೋಳೆ ಆವರಗವ ಪಾಡುವೆ ಓ ಚೆಲುವೆ ಎನ್ನುಲುಮೆ ನೀನಿರಲು ನಾ ಬರುವೆ ಓ ಚೆಲುವೆ ಎನ್ನುಲುಮೆ ನೀನಿರಲು ನಾ ಬರುವೆ ಆವರಗವ ಪಾಡುವೆ ಚೆಲುವೆ ಅಕ್ರೂರ ಕೃತವರ್ಮಾದಿಗಳೇ ಮಹಾಪ್ರಭು ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರು ದರೆಯೊಳಗೆ ಅತಿ ಮುದಲು ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರು ದರೆಯೊಳಗೆ ಅತಿ ಮುದಲು ಅಧಮರ ಪಿಡಿದು ಮದವನ ಮುರಿದು ಅಧಮರ ಪಿಡಿದು ಮದವನ ಮುರಿದು ಧರೆಯೊಳ ಕೀರ್ತಿಯ ಪಡೆಯುತ್ತ ಮೆರವೆ ಧರೆಯೊಳ ಕೀರ್ತಿಯ ಪಡೆಯುತ್ತ ಮೆರವೆ ಭುಜಬಲ 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 ಚೌರ್ಯದಿ ಮೆರೆಯುವ ಸಮಾನರ ಧರೆಯೊಳಗೆ ಅತಿ ಮೊದಲು ಅಕ್ರೂರ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ ಆ ವಿಚಾರವನ್ನು ತಿಳಿಸುವಂತನಾಗು. ಅಲದರ ಲಾಲಿಸೋ ಪೇಳುವ ಪರಿಯ ಅಲದರ ಲಾಲಿಸೋ ಪೇಳುವ ಪರಿಯ ಅರುಸದಿಂದಲೇ ನಮ್ಮ ರಾಜ್ಯದ ಪರಿಯ ಅರುಸದಿಂದಲೇ ನಮ್ಮ ರಾಜ್ಯದ ಪರಿಯ ಅಲದರ ಲಾಲಿಸೋ ಪೇಳುವ ಪರಿಯ ಅತಿ ಸಂತೋಷದಿ ಯಾದವ ಪ್ರಜೆಗಳು ಅತಿ ಸಂತೋಷದಿ ಯಾದವ ಪ್ರಜೆಗಳು ಹರಿಯ ಧ್ಯಾನದಿ ವಾಲುತ್ತಲಿಗರು ಹರಿಯ ಧ್ಯಾನದಿ ವಾಲುತ್ತಲಿಗರು ಅಲದರ ಲಾಲಿಸೋ ಪೇಳುವ ಪರಿಯ. ಬಲಭದ್ರ ದೇವ, ನಮ್ಮ ಯಾದವ ಪ್ರಜೆಗಳೆಲ್ಲರೂ ಶ್ರೀಹರಿಯ ಕರುಣೆಯಿಂದ ಸುಖ ಸಂತೋಷದಿಂದಿರುವರು. ಮುಂದೇನಪ್ಪಣೆ? ಬಲೇ ಕ್ರೂರ, ನಿನ್ನ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಕೃತವರ್ಮ ಮಹಾಪ್ರಭು. ಕೃತ ವರ್ಮನೆ ಸೈನ್ಯವೇಂತಿರ್ಬೋದು. ಕೃತ ವರ್ಮನೆ ಕೃತ ವರ್ಮನೆ ಸೈನ್ಯವೇಂತಿರ್ಬೋದು. ಕೃತ ವರ್ಮನೆ ಕೃತನ ದೇಶದ ಶತ್ರುಭೂಪರಲ್ಲ. ಮಹಾಪ್ರಭು,
ಸುತ್ತನ ದೇಶದ ಶತ್ರು ಭೂಪರೆಲ್ಲ ಸುತ್ತನ ದೇಶದ ಶತ್ರು ಭೂಪರೆಲ್ಲ ಕಪಕಾಣಿಕೆಯ ಒಪ್ಪಿಸುವರೆಂಬುದರ ಕೃತ ವರ್ಣನೆ ಸೈನ್ಯವೆಂದಿರ್ಬೋದು ಕೃತ ವರ್ಣನೆ. ಕೃತವರ್ಮ, ಮಹಾಪ್ರಭು, ನಮ್ಮ ಯಾದವ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸುವಂತ ನಾವು. ಅಪ್ಪಣೆ ಮಹಾಪ್ರಭು. ಹರದರ ಬಿಡು ಬಿಡು ಚಿಂತೆಯ, ಹರದರ ಬಿಡು ಬಿಡು ಚಿಂತೆಯ, ಕಡಿದು ಬರುವೆ ನಾವೈರಿಯ, ಹರದರ ಬಿಡು ಬಿಡು ಚಿಂತೆಯ. ವೀರ ಕರುವವ ವೀರ ಸಾರುಣಿಯೊಳಗೆ ವೀರ ಕರುವವ ಸಾರುಣಿಗಳ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೈದೆ, ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟು ಗುಂಡ ಮುಂಡಗಳ ಚಂಡ ನಾಡುವ, ಗುಂಡ ಮುಂಡಗಳ ಚಂಡ ನಾಡುವ. ಅರದರ ಬಿಡು ಬಿಡು ಚಿಂತೆಯ, ಅರದರ ಬಿಡು ಬಿಡು ಚಿಂತೆಯ, ಅರದರ ಬಿಡು ಬಿಡು ಚಿಂತೆಯ. ಬಲಭದ್ರ ದೇವ, ನಮ್ಮ ಯಾದವ ಸೈನ್ಯವನ್ನು ಕಂಡರೆ ಪರರಾಜ್ಯ ಸೈನ್ಯವು ಹೆದರಿ ಓಡಿ ಹೋಗುವುದು. ಅದು ಅಲ್ಲದೆ ಪರರಾಜ್ಯ ಸೈನ್ಯವು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ತಂದೊಪ್ಪಿಸುವುದು. ಮುಂದೇನಪ್ಪಣೆ? ಭಲೇ ಕೃತವರ್ಣ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಅಕ್ರೂರ ಕೃತವರ್ಮಾದಿಗಳೇ, ಅಕ್ರೂರ ಕೃತವರ್ಮಾದಿಗಳೇ, ಧನ್ಯ ಧನ್ಯನಾದೆನೋ ಇದರ ಎಳ್ಳು, ಧನ್ಯ ಧನ್ಯನಾದೆನೋ. ಮಹಾಪ್ರಭು, ಧನ್ಯ ಧನ್ಯನಾದೆನೋ ಇದರ ಎಳ್ಳು, ಧನ್ಯ ಧನ್ಯನಾದೆನೋ. ಮಂತ್ರಿ ಜನನೆ ನಿನ್ನ ಉತ್ತಮ ನುಡಿ ಕೇಳಿ, ಮಂತ್ರಿ ಜನನೆ ನಿನ್ನ ಉತ್ತಮ ನುಡಿ ಕೇಳಿ, ಪರಮ ಸಂತೋಷವಿನ ಧನ್ಯನ ಧನ್ಯ ಧನ್ಯನಾದೆನೋ ಇದರ ಎಳ್ಳು, ಧನ್ಯ ಧನ್ಯನಾದೆನೋ. ಸೈನ್ಯಾಧ್ಯಕ್ಷನೇ ನಿನ್ನ ಮಹಾಪ್ರಭು, ಸೈನ್ಯಾಧ್ಯಕ್ಷನೇ ನಿನ್ನ ಸೈನ್ಯದ ಪರಿಚಯ, ಮಹಾಪ್ರಭು. ಧನ್ಯ ಧನ್ಯನಾದೆನೋ ಇದರ ಎಳ್ಳು, ಧನ್ಯ ಧನ್ಯನಾದೆನೋ. ಅಕ್ರೂರ ಕೃತವರ್ಮಾದಿಗಳೇ, ಮಹಾಪ್ರಭು, ನಿಮ್ಮಂತ ವೀರಾದಿ ವೀರರು ಈ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದುಕೊರತೆ ಎಂದರೇನು? ಅವರವರ ಪೀಠದಲ್ಲಿ ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು. ಪ್ರಭುಗಳಿಗೆ ಜಯವಾಗಲಿ. ದುರ್ಯೋಧ ಸಾರ್ವಭೌಮರು ಬರುತ್ತಿರುವರು. ಬಹಳ ಸಂತೋಷ. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಮಂಡಿಸು. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ, ಗಾಪದ ಸಾದಸ ಗಾಪದ ಸೀಸರಿ ಗಾಪದ ಗಾರಿಗ
ಗ ಪ ದ ಸ ದ ಸ ದ ಸ ದ ಸ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ, ಅಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ, ನಾಯಕನೇ ನಿನಗೆ ಈ ಹೂವಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದಸರೀರಿ ರೀರಿ ದಸರೀರಿ ರೀರಿ ದಸ ಗಾರಿ ಗಾರಿ ಗರಿ ಸ ಸ ಸ. ಪದ ಸಸ ಪದ ಸಸ ಪದ ಸಸ ದ ಪದ ದಸರೀರಿ 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 ಗರಿ ಸ ಸ ಸ. ಪದ ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದಸರೀರಿ ರೀರಿ ದಸರೀರಿ ರೀರಿ ದಸ ಗಾರಿ ಗಾರಿ ಗರಿ ಸ ಸ ಸ. ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ. ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ. ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ. ಸ ಸ ದ ಸ ದ ಪಗ ದ ದ ಪದ ಪಗರಿ ಪಪ್ಪ ಗ ಪಗರಿ ಸರಿಗ ಪದ ಸ. ಸ ಸ ದ ಸ ದ ಪಗ ದ ದ ಪದ ಪಗರಿ ಪಪ್ಪ ಗ ಪಗರಿ ಸರಿಗ ಪದ ಸ. ಸ ಸ ದ ಸ ದ ಪಗ ದ ದ ಪದ ಪಗರಿ ಪಪ್ಪ ಗ ಪಗರಿ ಸರಿಗ ಪದ ಸ. ಸರಿ ಗ ಗ ರಿ ಗ ಪಪ್ಪ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ. ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಎನ್ನೊಂದು, ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಎನ್ನೊಂದು, ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು. ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸ್ವರಜೀತೆಯ ಆಡುತ್ತ ನಲಿಯುವುದು ತಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಎನ್ನೊಂದು, ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು. ತಕತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸ್ವರಜೀತೆಯ ಆಡುತ್ತ ನಲಿಯುವುದು ತಾನೊಂದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ಬರುವುದು ಆ. ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಹಾಡುತ್ತ ಬರುವುದು ದುಂಬಿಯ ತೆರದಿ, ಹಾಡುತ್ತ ಬರುವುದು ದುಂಬಿಯ ತೆರದಿ, ಹಾಡುತ್ತ ಬರುವುದು ದುಂಬಿಯ ತೆರದಿ, ಹಾಡುತ್ತ ಬರುವುದು ದುಂಬಿಯ ತೆರದಿ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ, ನಲಿದಾಡಿವೆ, ನಲಿದಾಡಿವೆ. ಶಿಲೆ ಎರಡು ನಲಿದಾಡಿವೆ. ದುರ್ಯೋಧನ, ಗುರುದೇವ. ಹಸ್ತಿನಾವತಿಯಲ್ಲಿ ರಾಜಮಾತೆಯರು ಭೀಷ್ಮ ದ್ರೋಣಾದಿಗಳು ಸೌಖ್ಯವೇ? ತಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ಹಾಗಾದರೆ ನೀನಿಲ್ಲಿಗೆ ಬಂದ ಸಮಾಚಾರವೇನು?
ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಈ ಯುದ್ಧದಲ್ಲಿ ನೀವು ನನಗೆ ಸಹಾಯ ಮಾಡಲೆಂದು ಬೇಡಲು ನಾನು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ದ್ವಾರಕೆಗೆ ಕೃಷ್ಣನ ಬಳಿಗೆ ಹೋಗಿದ್ಯಲ್ಲ, ಅಲ್ಲಿನ ವಿಚಾರವೇನಾಯಿತು? ಆಗುವುದೇನು ಗುರುದೇವ, ಉತ್ಕೃಷ್ಟವಾದ ಸಹಾಯವೇ ದೊರೆಯಿತು. ಅಂದರೆ ನಾನು ದ್ವಾರಕೆಗೆ ಹೋಗಿದ್ದಾಗ ಅರ್ಜುನನು ಸಹ ಯುದ್ಧದ ಸಹಾಯವನ್ನು ಕೇಳಲು ದ್ವಾರಕೆಗೆ ಬಂದಿದ್ದನು. ಅರ್ಜುನನು ಕೃಷ್ಣನನ್ನೇ ಕೇಳಿಕೊಂಡನು. ನಾನು ತಮ್ಮ ಅನುಗ್ರಹದಿಂದ ಯಾದವರ ಸೈನ್ಯವನ್ನೇ ಪಡೆದು ಬಂದನು ಗುರುದೇವ. ಬಹಳ ಸಂತೋಷ. ದುರ್ಯೋಧನ, ಗುರುದೇವ, ನೀನಿನ್ನು ಚಿಂತಿಸಬೇಡ. ನಾನು ಸೈನ್ಯ ಸಮೇತರಾಗಿ ನನ್ನ ಆಲಾಯುಧವನ್ನು ಧರಿಸಿ ನಿನ್ನ ಪಕ್ಷವನ್ನು ವಹಿಸುವೆನು. ನೀನಿನ್ನು ನಡೆ ದುರ್ಯೋಧನ. ಅನುಗ್ರಹಿತನಾದನು ಗುರುದೇವ. ಮಂಗಳವಾಗಲಿ. ನಾನು ಬಂದ ಕಾರ್ಯವು ಸಫಲವಾಯಿತು. ಇನ್ನು ನನ್ನನ್ನು ಜಯಿಸುವ ಧೀರನು ವೀರನು ಅವನಾರಿರುವನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಣ್ಣ ಸಗುನಿ ಸೈಂಧವಾದಿ ಜನ್ಮಯೋಧರು. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಣ್ಣ ಸಗುನಿ ಸೈಂಧವಾದಿ ವೀರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಲೆಂದು ನನ್ನ ತಮ್ಮನು, ಆತನ ಸಿರ ಕಡಿಯಲೆಂದು ಮಿತ್ರ ಕಂಡನು. ಭೀಮನನ್ನು ಸೀಳಲೆಂದು ನನ್ನ ತಮ್ಮನು, ಆತನ ಸಿರ ಕಡಿಯಲೆಂದು ಮಿತ್ರ ಕಂಡನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮಾಯಾ ಪ್ರಪಂಚವಿದು, ಮೋಹದ ಭ್ರಮೆಯಿದು. ಮಾಯಾ ಪ್ರಪಂಚವಿದು, ಮಾಯಾ ಪ್ರಪಂಚವಿದು. ಮೋಹದ ಭ್ರಮೆಯಿದು, ಮಾಯಾ ಪ್ರಪಂಚವಿದು. ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರಲ್ಲ, ಮಾಯ ಪ್ರಪಂಚಕ್ಕೆ ಮೋಹಿಸಿ ಜನರಲ್ಲ. ದಿನೇ ದಿನೇ ನೋಯುತ್ತ ಆರಾಟ ಪಡುವರು, ದಿನೇ ದಿನೇ ನೋಯುತ್ತ ಆಯಾತ ಪಡುವರು. ಮಾಯಾ ಪ್ರಪಂಚವಿದು, ಮೋಹದ ಭ್ರಮೆಯಿದು. ಮಾಯಾ ಪ್ರಪಂಚವಿದು. ಅಣ್ಣನಾದ ಬಲರಾಮನು ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚನವನ್ನು ಕೊಟ್ಟಿರುವನು. ಅಣ್ಣನಾದರೂ ಅಲಾಯುಧವನ್ನು ಧರಿಸಿ ಯುದ್ಧಕ್ಕೆ ನಿಂತರೆ ಆ ಪಾಂಡವರಲ್ಲಿ ಜಯಿಸುವ ವೀರರು ಯಾರೂ ಇರಬಲ್ಲ. ಇರಲಿ, ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನಿಂದ ಅದನ್ನು ಕೊಲ್ಲಿಸಿ ಅಣ್ಣನನ್ನು 21 ದಿವಸ ಭೂಪಸೇನೆಗೆ ಕಳಿಸುವೆನು. ಅಣ್ಣನು ಭೂಪಸೇನೆ ಮುಗಿಸಿಕೊಂಡು ಬರೋರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಕೇವಲ 18 ದಿವಸದೊಳಗಾಗಿ ಮಾಡೇ ಮುಗಿಸುತ್ತೆ ಇಡ್ತೇನೆ. ಉದ್ಯಾನವನವು
ಎಷ್ಟೊಂದು ಸುಂದರವಾಗಿರುವುದು. ಇರಲಿ, ಸ್ವಲ್ಪ ಮುಂದೆ ಹೋಗಿ ನೋಡಿ. ಏನಿದು? ಯಾವುದೋ ಒಂದು ಗೋವು ಈ ನಮ್ಮ ಉದ್ಯಾನವನವನ್ನು ನಾಶ ಮಾಡುತ್ತಿರುವುದಲ್ಲ. ಇರಲಿ, ಓಡಿಸುವೆನು. ಹೇ ಹೇ, ಏನಿದು? ಈ ಗೋವು ನನ್ನನ್ನೇ ತಿವಿಯಲು ಬರುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಓಡಿಸುವೆನು. ಹಾ, ಶಿವ ಶಿವ, ಏನಿದು? ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ನಾನೇನು ಮಾಡಲಿ? ಇರಲಿ, ನನ್ನ ಪ್ರಿಯ ಸಹೋದರನಾದ ಕೃಷ್ಣನನ್ನು ಕರೆಸಿ ವಿಚಾರಿಸಿ. ಕೃಷ್ಣ, ಕೃಷ್ಣ, ಎಲ್ಲಿರುವ? ಬೇಗ ಬಾ ಸಹೋದರ. ಅಗ್ರಜನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಷ್ಟೊಂದು ಜಾಗೃತಿಯಾಗಿ ಕರೆಯಲು ಕಾರಣವೇನಣ್ಣ? ನಾನೇನೆಂದು ಹೇಳಲಿ ಕೃಷ್ಣ? ಏಕೆ ಅಣ್ಣ? ಕಟಕಟಕೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಕೃಷ್ಣ ಮೋಸಕ್ಕೆ ಒಳಗಾದೆ. ಕಟಕಟಕೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನು ಕೊಂದನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನು ಕೊಂದನು ನಾನು ಕೋಪದಲ್ಲಿ. ಕೊಂದ ಪಾಪವು ಎನ್ನನು ಬಿಡದೆ, ಕೊಂದ ಪಾಪವು ಎನ್ನನ್ನು ಬಿಡದೆ ಕಾಡುವುದೀ ಜಗದಿ. ಅಯ್ಯೋ ಕಾಡುವುದೀ ಜಗದಿ. ಕಟಕಟಕೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, 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 ಅಗ್ರಜ, ಯಾವುದೋ ಒಂದು ಗೋವು ನಮ್ಮ ಈ ಉದ್ಯಾನವನವನ್ನು ನಾಶ ಮಾಡುತ್ತಿತ್ತು. ಅದನ್ನು ಓಡಿಸಲು ಹೋದರೆ ಅದು ನನ್ನನ್ನೇ ತಿವಿಯಲು ಬರುತ್ತಿತ್ತು. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣ ಬಿಟ್ಟಿದ್ದಲ್ಲ ಕೃಷ್ಣ. ಶಾಂತಂ ಪಾಪಂ ಶಾಂತಂ ಪಾಪಂ. ಏನಣ್ಣ, ಯದುವಂಶದಲ್ಲಿ ಜನಿಸಿ ಗೋಹತ್ಯ ಪಾಪವನ್ನು ಮಾಡಬಹುದೇನಣ್ಣ? ಕೃಷ್ಣ, ಅಣ್ಣ, ಈ ಪಾಪ ಪರಿಹಾರಕ್ಕೇನಾದರೂ ಉಪಾಯವಿದ್ದರೆ ಹೇಳುವಿಯಾ? ಅಣ್ಣ, ಗೋಹತ್ಯೆ ಮಾಡಿದವರು ಕುಂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ, ಪುರ ಪ್ರವೇಶವನ್ನು ಮಾಡದೆ, ಕಂಡ ಕಂಡ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು, ಕಂಡ ಕಂಡ ದೇವರ ದರ್ಶನವನ್ನು ಮಾಡಿಕೊಂಡು ಬಂದರಿ ಅಂಥವರಿಗೆ ಗೋಹತ್ಯ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಶಾಂತಿಪಿ ಮುನಿಗಳು ಹೇಳಿದ್ದರು. ಅದು ನಿನ್ನಿಂದ ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಣ್ಣ, ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚನ ಕೊಟ್ಟಿರುವೆ. ಆತನ ಗತಿ ಏನಣ್ಣ? ಕೃಷ್ಣ, ಅಣ್ಣ, ಆ ದುರ್ಯೋಧನನಿಗೆ ಯುದ್ಧದ ಚಿಂತೆ, ನನಗೆ ನನ್ನ ಪಾಪದ ಚಿಂತೆ. ಪಾಂಡವರಿಂದ ಕೌರವರೇ ಹತರಾಗಲಿ, ಕೌರವರಿಂದ ಪಾಂಡವರೇ ಹತರಾಗಲಿ, ನನ್ನ ಪಾಪ ಪರಿಹಾರವಾದರೆ ಸಾಕು. ನಾನು 21 ದಿನಗಳ ಕಾಲ ಈಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆ. ಅಣ್ಣ, ಅಣ್ಣ, ಅಗ್ರಜ, ಅಂತೂ ಇಂದು ಅಣ್ಣನನ್ನು ಭೂಪ್ರದಕ್ಷಿಣೆಗೆ ಕಳಿಸಿದ್ದಾಯಿತು. ಅಣ್ಣನು ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರೋದರೊಳಗಾಗಿ ಕೇವಲ 18 ದಿವಸದೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು.